ನೋಡಿ, ನಮ್ಮ ಕ್ರಿಸ್ಪಿ ಸ್ಪೆಷಲ್ ಗ್ರೀನ್ ಕಬಾಬ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ತುಂಬ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಸ್ಪೆಷಲ್ ಗ್ರೀನ್ ಕಬಾಬ್. ಹೇಗೆ ಮಾಡೋದು ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಸಿಂಪಲಾಗಿ ಹೋಟೆಲ್ ಸ್ಟೈಲ್ನಲ್ಲಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ 25ರಿಂದ 30 ಎಸ್ಲಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 10ರಿಂದ 12 ಹಸಿಮೆಣಸಿನ್ಕಾಯಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಡಿಯಷ್ಟು ಪುದೀನ. ಇವೆಲ್ಲ ನೀರಿಲ್ಲದೆ ಮಿಕ್ಸಿಯಲ್ಲಿ ನುಣ್ಣಕ್ಕೆ ರುಬ್ಕೋಬೇಕು. 1 kgಯಷ್ಟು ಸ್ಕಿನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ. ಈಗ ರುಬ್ಬಿರುವಂಥ ಮಸಾಲೆಯನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀರು ಹಾಕದೇ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಳೋಣ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಕಬಾಬ್ಸ್ ನಮಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸುಮಾರು 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಜೀರಿಗೆ ಮೆಣಸು ಪುಡಿ ಹಾಕೋದ್ರಿಂದ ಕಬಾಬ್ಸ್ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿರುತ್ತೆ. ಈಗ ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ಹೋಮ್ ಮೇಡ್ ಗರಂ ಮಸಾಲ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೊರಗಡೆ ತಂದಿರುವಂಥ ಗರಂ ಮಸಾಲ ಆದರೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. 1ರಿಂದ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಸೇರಿಸ್ಕೋಬೇಕು. ನಿಂಬೆ ರಸದ ಬದಲಿಗೆ ವೆನಿಗರ್ ಕೂಡ ಸೇರಿಸ್ಕೋಬೋದು, 2 ಸ್ಪೂನಷ್ಟು. ಈಗ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ನೀರನ್ನು ಉಪಯೋಗಿಸದೆ ಈ ಕಬಾಬ್ ಪೇಸ್ಟನ್ನು ಕಲಿಸ್ಕೋಬೇಕಾಗಿದೆ. ಸ್ವಲ್ಪ ತೆಳುವಾಗಲಿ ಅನ್ನೋದಕ್ಕೋಸ್ಕರ ನಾನು ಆಯಿಲನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಚಿಟಿಕೆಯಷ್ಟು ಗ್ರೀನ್ ಫುಡ್ ಕಲರನ್ನು ಹಾಕೋಬೋದು. ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಮಿಶ್ರಣ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ 1 ಸ್ಪೂನಷ್ಟು ಹಂಗ್ ಕರ್ಡ್ ಅಂತೀವಲ್ವ, ಗಟ್ಟಿ ಮೊಸರು 1 ಸ್ಪೂನಷ್ಟು ಸೇರಿಸ್ಕೋಬೋದು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕುವಂಥ ನೆಸಸರಿ ಬೇಡ. ನಾವು ಗ್ರೀನ್ ಪೇಸ್ಟ್ ರುಬ್ಬವಾಗಲೂ ಅಷ್ಟೇ ಸ್ವಲ್ಪನೂ ನೀರಿಲ್ಲದೇ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ಅದೇ ಈ ಕಬಾಬ್ನ ಸ್ಪೆಷಾಲಿಟಿ. ನೀರನ್ನು ಬಳಸದೇ ಈ ಮಸಾಲೆ ಪೇಸ್ಟನ್ನು ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಈಗ ಚಿಕನ್ ಪೀಸ್ಗಳನ್ನು ಈ ಮಸಾಲೆ ಜೊತೆಗೆ ಹಾಕಿ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕಬಾಬ್ಗೆ ಚಿಕನ್ ಪೀಸ್ಗಳು ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಕೆಲವರು ತುಂಬ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡಿಸ್ಕೋತೀರ, ಹಾಗೂ ಚೆನ್ನಾಗಿರುತ್ತೆ. ಆದರೆ ಕಬಾಬ್ ಅಂದರೆ ಸ್ವಲ್ಪ ದಪ್ಪವಾಗಿ ಮೀಡಿಯಮ್ ಸೈಜ್ ಇದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ನಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪವಾಗಿಯೇ ಕಟ್ ಮಾಡಿ ಕೊಟ್ಟಿರ್ತಾರೆ. ಇವಾಗ ಈ ನೆನೆಸಿಟ್ಟಿರುವಂಥ ಚಿಕನ್ ಹೋಳ್ಗಳೇನಿದೆ, ಇದು ಸುಮಾರು 2ರಿಂದ 3 ಅವರ್ ಆದರೂ ನಾವು ಚೆನ್ನಾಗಿ ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಬಿಡಬೇಕು. ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ 1 ದಿನ ಪೂರ್ತಿ ನಾವು ಇದನ್ನು ಹಾಗೆ ಕಲಸಿ ಇಟ್ಬಿಟ್ಟು ಫ್ರಿಜ್ನಲ್ಲಿಟ್ಟು ನೆಕ್ಸ್ಟ್ ಡೇ ಮಾಡಿದ್ರೆ ಇದರ ಟೇಸ್ಟ್ ಇನ್ನೂ ಡಬಲ್ ಆಗಿ ಹೆಚ್ಚಾಗಿರುತ್ತೆ. ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಅಟ್ಲೀಸ್ಟ್ 2 ಅವರ್ ಆದರೂ ನಾವು ನೆನೆಯೋದಕ್ಕೆ ಬಿಟ್ಬಿಡಬೇಕು. 4ರಿಂದ 5 ಅವರ್ ನಾವು ಇದನ್ನು ನೆನೆಸ್ತೀವಿ ಅಂದರೆ ಖಂಡಿತವಾಗಿಯೂ ಫ್ರಿಜ್ನಲ್ಲಿ ಇಡಬೇಕಾಗತ್ತೆ. 2 ಅವರ್ 3 ಅವರ್ ಇಡ್ತೀವಿ ಅಂದರೆ ಫ್ರಿಜ್ಜಿಂದ ಹೊರಗಡೆನೇ ಇಟ್ಟು ನೀವು ಮ್ಯಾರಿನೇಷನ್ ಮಾಡ್ಕೋಬೋದು. ಈಗ ಫ್ರಿಜ್ಜಿಂದ ಈ ಚಿಕನ್ ಏನು ಮ್ಯಾರಿನೇಷನ್ ಮಾಡಿಟ್ಟಿದ್ವಿ ಇದನ್ನು ತೆಗೆದಿಟ್ಟು ಸುಮಾರು ಒಂದು 10-15 ನಿಮಿಷ ಆಗಿರಬೇಕು. ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ನಾವು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಆಯಿಲ್ ಇಟ್ಟಿದ್ದೀನಿ, ಒಂದು ಪ್ಯಾನಲ್ಲಿ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಇವಾಗ ಒಂದೊಂದೇ ಚಿಕನ್ ಹೋಳ್ಗಳನ್ನು, ಕಬಾಬ್ ಪೀಸ್ಗಳನ್ನು ಸೇರಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು.
ಎಲ್ಲ ಒಟ್ಟಿಗೆ ಕೂಡ ಹಾಕಿ ನಾವು ಡೀಪ್ ಫ್ರೈ ಮಾಡಬಾರ್ದು. ಒಂದೊಂದು ಸತಿಗೆ 4ರಿಂದ 5 ಪೀಸ್ಗಳನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಪೋರ್ಷನ್ಸ್ನಲ್ಲಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಸಿಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಕಮ್ಮಿಯಾಗೂ ಇರಬಾರ್ದು ಫ್ಲೇಮ್, ತುಂಬ ಜಾಸ್ತಿ ಕೂಡ ಇಡಬಾರ್ದು. ಮೀಡಿಯಮ್ ಆಗಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನಾನಿವತ್ತಿಲ್ಲಿ ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಬೀಜದ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ. ಈ ಆಯಿಲ್ನಲ್ಲಿ ಕಬಾಬ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಆಯಿಲ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಅಂಥೇಳಿ. ಸೊ ಈ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಡೀಪ್ ಫ್ರೈಗೆ ಉಪಯೋಗಿಸಿದ್ರೆ ನಮಗೆ ಹೆಲ್ತಿ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈಗ ಒಂದು ಸೈಡ್ ಪೂರ ಕಬಾಬ್ ಬೆಂದಿದೆ, ಇನ್ನೊಂದು ಸೈಡ್ಗೆ ಈಗ ಬೇಯಿಸ್ಕೋಬೇಕು. ಆದ್ದರಿಂದ ಇವಾಗ ಒಂದೊಂದಾಗಿ ಎಲ್ಲ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸೈಡ್ ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಆಯಿಲ್ನಲ್ಲಿ ಹಾಕಿ ಫ್ರೈ ಮಾಡಿದ್ಮೇಲೆ ಈ ಗ್ರೀನ್ ಕಲರ್ ಏನಿದೆ ಅದೊಂದು ಸ್ವಲ್ಪ ರೆಡ್ಡಿಶ್ಗೆ ಟರ್ನ್ ಆಗುತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ವಾ. ಫ್ರೈ ಆದಮೇಲೆ ಈ ಥರ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಹೋಟೆಲ್ಸ್ನಲ್ಲಿ ಗ್ರೀನ್ ಕಲರ್ ಹಾಗೇ ಇರುತ್ತೆ ಅಂತ ನೀವು ಕೇಳ್ಬೋದು. ಅವರು ಗ್ರೀನ್ ಕಲರ್ಸ್ ಏನು ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ ಅದು ತುಂಬ ಹೆಚ್ಚಾಗಿ ಉಪಯೋಗಿಸ್ತಾರೆ. ಆದ್ದರಿಂದ ಅವರು ಆಯಿಲ್ನಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದ್ಮೇಲೂ ಸಹ ಗ್ರೀನ್ ಕಲರ್ ಹಾಗೇ ಉಳಿದಿರುತ್ತೆ. ನಾವಿದು ಮನೆಯಲ್ಲಿ ಹೆಲ್ತಿಯಾಗಿ ಮಾಡ್ಕೊತಿದ್ದೀವಲ್ವಾ, ಆದ್ದರಿಂದ ಹೆಚ್ಚಾಗಿ ನಾವು ಗ್ರೀನ್ ಕಲರನ್ನು ಉಪಯೋಗಿಸಿಲ್ಲ. ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಉಪಯೋಗಿಸಿದ್ದೀವಿ. ಅದು ಆಪ್ಷನಲ್ ಅಷ್ಟೇ. ಬೇಕು ಅಂದರೆ ನೀವು ಗ್ರೀನ್ ಕಲರ್ ಹಾಕ್ಬೋದು, ಇಲ್ಲ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಕಡೆ. ನೋಡ್ತಾ ಇದ್ದೀರಲ್ವಾ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ನೋಡಿದ್ರೇ ಗೊತ್ತಾಗತ್ತೆ ನಮಗೆ. ನೋಡಿ, ನಮ್ಮ ಸ್ಪೆಷಲ್ ಗ್ರೀನ್ ಕಬಾಬ್ ರೆಡಿಯಾಗಿದೆ. ಇದನ್ನೆಲ್ಲ ಇವಾಗ ತೆಗೆಯೋಣ. ಇದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ನಾನು ಹೇಳಿದ ಅಳತೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಸ್ಪೆಷಲ್ ಗ್ರೀನ್ ಕಬಾಬನ್ನು ನಾವು ಸ್ಟಾರ್ಟರ್ಸ್ ಆಗಿ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಬೇಳೆ ಸಾರು ಅನ್ನ ಮಾಡಿದಾಗ ಅದ್ರ ಜೊತೆ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿರಿಯಾನಿ ಮಾಡಿದಾಗ, ಪ್ಲೇನ್ ಕುಷ್ಕ ಮಾಡಿದಾಗೂ ಸಹ ಈ ಕಬಾಬ್ಸ್ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ನಿಮಗೆ ಸುಮಾರು ಸಲ ಪ್ಲೇನ್ ಕುಷ್ಕ ಮಾಡೋದನ್ನ ಹೇಗೆ ಅಂತ ನಿಮಗೆ ವಿಡಿಯೋ ಹಾಕಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೊಮ್ಮೆ ಬೇಕು ಅಂದರೆ ಲಿಂಕ್ಸ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ, ಒಮ್ಮೆ ನೀವು ಚೆಕ್ ಮಾಡ್ಕೋಬೋದು. ಪ್ಲೇನ್ ಕುಷ್ಕ ಜೊತೆಗೆ ಈ ಕಬಾಬ್ಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟ್ ಬ್ಯಾಚ್ ಕಬಾಬ್ಸನ್ನು ಆಯಿಲ್ಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋತೀನಿ. ನೋಡಿದ್ರಲ್ಲ ಸ್ಪೆಷಲ್ ಗ್ರೀನ್ ಕಬಾಬ್ಸ್ ಹೇಗೆ ಮಾಡೋದು ಮನೇಲಿ ಈಸಿಯಾಗಿ ಅಂತ. ಸೊ ಇವತ್ತಿನ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೋಬೋದು. ಹಾಗೆಯೇ ಇದುವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ವ್ಯೂವರ್ಸ್ ಇದ್ದೀರೋ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.